ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ನಿನ್ನೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅಬ್ಬರ ತಮ್ಮ ಬಗ್ಗೆ ಮಾತನಾಡಿದ್ದಕ್ಕೆ ತಿರುಗಿ ಬಿದ್ದ ಡಿಕೆ ಬ್ರದರ್ಸ್. ನಮ್ಮ ಹೆಸರು ಹೇಳಿದ್ರಷ್ಟೇ ಅವರದ್ದು ನಡೆಯೋದು ಅಂತ ಕೌಂಟರ್. ಸಿನಿಮಾದಲ್ಲಿ ಹೀರೋ ಎನಿಸಿಕೊಂಡವರು ವಿಲನ್ ರೀತಿ ಕೆಲಸ ಮಾಡಿದ್ದಾರೆ. ಸಮಾಜದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ದರ್ಶನ್ ಹೀರೋ ಅಲ್ಲ ಅಂತ ಅಭಿಮಾನಿಗಳಿಗೆ ಸವಣೂರಿನ ದೊಡ್ಡ ಹುಣಸೆ ಕಲ್ಮಠದ ಶ್ರೀಗಳ ಕಿವಿ ಮಾತು. ಕೇವಲ 2 ಸೆಕೆಂಡ್ ಮಾತ್ರ ಮಾತಾಡೋಕ್ ಸಿಕ್ಕಿದ್ರು, ನಾನು ಬಾಸ್ ಅಂದೆ, ಅವರು ಟೈಗರ್ ಅಂದ್ರು ಅಷ್ಟೇ. ದರ್ಶನ್ ಭೇಟಿ ಬಳಿಕ ವಿನೋದ್ ಪ್ರಭಾಕರ್ ಹೇಳಿಕೆ. ಜೈಲಿನಲ್ಲಿ ಅಣ್ಣ ತಮ್ಮನ ಅದಲು ಬದಲು. ಜೈಲಿನಲ್ಲಿದ್ದ ಸೂರಜ್ ರೇವಣ್ಣರನ್ನ 8 ದಿನ ಸಿಐಡಿ ಕಸ್ಟಡಿಗೆ ನೀಡಿದ ಕೋರ್ಟ್. ಅತ್ತ ಎಸ್ಐಟಿ ಕಸ್ಟಡಿಯಲ್ಲಿದ್ದ ಪ್ರಜ್ವಲ್ಗೆ 14 ದಿನ ನ್ಯಾಯಾಂಗ ಬಂಧನ, ಜೈಲು ಪಾಲು. T20 ವಿಶ್ವಕಪ್ನಲ್ಲಿ ಮದಗಜಗಳ ಬಿಗ್ ಬ್ಯಾಟಲ್. ಟೀಮ್ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ನಡುವಿನ ಕಾಳಗಕ್ಕೆ ಕೌಂಟ್ ಡೌನ್. ಅಜೇಯ ಭಾರತಕ್ಕಿದು ಪ್ರತೀಕಾರದ ಮ್ಯಾಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.